ಕರ್ಸಿದ್ರು ಏ ಬಾಬಾ ಅಂತ. ಅರೇ ಬಾಬಾ ನನಗೆ ಇಂತ ಹೊಡೆದ್ರು. ಕಾಶಿ, ಪಂಡಾರ್ಪುರ್, ಧರ್ಮಸ್ಥಳ, ಲಾಸ್ಟ್ ನನಗೆಲ್ಲ ಗುಮ್ಟೇಶ್ವರ ಮಾಡಿ ಗುಮ್ಟೇಶ್ವರ ಮೈ ಮೇಲೆ ಒಂದು ಲೀಟರ್ ಏನಾರ ಅರ್ಬಿಗಿರಲ್ಲ. ಇಷ್ಟು ಬಾಟ್ಲಿ ಇಟ್ಕೊಂಡು ಹೋದೆ ಮನೆಗೆ. ಎಲ್ಲ ಆಯ್ತು ಆಯ್ತು ಅಷ್ಟು ಆಯ್ತು. ನಾನು ಎಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ, ತುಂಬಾ ಕೆಡಿಸ್ಕೊಳ್ಳಿಲ್ಲ. ನನಗೆ ಆಮೇಲೆ ಬಡ್ಡಿ ನನಗೆ ಗೊತ್ತಾಯ್ತು ಆ ಹುಡುಗಿ ಎಲ್ಲ ದುಃಖ ಬಂದಿದ್ದಲ್ಲ, ಆ ಮೆಸೇಜ್ ಅಲ್ಲ ಅವ್ರು ಲವನೇ ಹೋಗ್ಬೇಕಾಗಿತ್ತು. ಬಡ್ಡಿ ಅಂತ ಅವ್ರ ಅಪ್ಪನಿಗೆ ಬಂತು. ಇದಾ ಮಾಡಿರೋದು ನಿನ್ ತಪ್ಪು. ಒಂದಿಟ್ಟು ಪ್ರಜ್ಞೆ ಇರ್ಕೊಬೇಕು. ಹೌದು ನೋಡು, ನನಗೆ ನೆನಪಿಗೆ ಬಂತು. ಮೊನ್ನೆ ನಾನು ವಾಟ್ಸಪ್ ಒಂದು ಫೋಟೋ ಬಂದಂಗಿತ್ತು, ಅದು ನಿಂದ ಅನ್ಸುತ್ತೆ. ಮ್ಯಾಗಿಂದ ಅಡ್ಡ ಬಂದಿತ್ತಪ್ಪ, ಇಲ್ಲಿ ಬಂದಿಲ್ಲ. ಏನು ಮೂರು ಬಿಟ್ಟು ನಿಂತೀವೋ ನೀ? ಏನಾರ ಒಂದು ಹಿಂಗ್ ಕಚ್ಚಿ ತರ ಹಾಕೊಂಡ್ಬೇಕಿತ್ತು. ಸಿಗ್ಲಿಲ್ಲ. ಅಲ್ಲ ಅಂದಾಗ ನೀನು ಮದ್ವೆ ಆಗಿದ್ದೀನಿ ಆಗ್ಲಿಲ್ಲ ಇನ್ನು. ಆಗ್ಲಿಲ್ಲ. ಅಲ್ಲೋ ಮರ್ರೆ, ಎಷ್ಟು ಚಂದ ಇದೆಯಾ ನೋಡಕ. ಯಾರು ಮನಿ ಹೈಟ್ ವೆಯ್ಟ್ ಹ್ಯಾಂಗ ಅದನ್ರಿ ಅವ. ಆದ್ರೆ ನಿನ್ ಯಾಕೆ ಮದ್ವೆ ಆಗಿ ಹಿಡ್ದಿನ ಅಂತ ಏನು ಮಾಡೋದು? ಇನ್ನು ತನಕ ಹುಡುಗಿ ಸಿಗ್ಲಿಲ್ಲ, ಅದಕ್ಕೆ ನನ್ನ ಮದುವೆ ಆಗ್ಲಿಲ್ಲ. ಹುಡುಗಿನ ಸಿಗ್ಲಿಲ್ಲ. ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಏನು ಬರಗಾಲ ಬಂದೈತು. ಬೇಕಾದಂತ ಹೆಣ್ಮಕ್ಳು ಇದಾರ, ಅದ್ರಲ್ಲಿ ಯಾವ್ದಾದ್ರು ಒಂದು ಚಲೋ ತಂಗ ಹುಡುಗಿನ ಹರಿಸ್ಕೊಬೇಕಿತ್ತು. ಚಲೋ ನೀ ಹೇಳಿ ಸರಿ ಇದೆ. ಚಲೋ ಹುಡುಗಿರಲ್ಲ ಇಲ್ಲಿ ತುಂಬಾ ಇದ್ದಾರೆ. ಈ ಜಗತ್ತಿನಲ್ಲೇ ತುಂಬಾ ಹುಡುಗಿರಿದ್ದಾರೆ. ಆದ್ರೆ ಅಲ್ಲ ಹುಡುಗಿರಿಗಲ್ಲ, ಈಗಿನ ಕಾಲದ ಮದುವೆ ಆಗ್ಲಿಕ್ಕಲ್ಲ, ನಮ್ಮಂತ ಹುಡುಗರಿಗೆ ತುಂಬಾ ಅಲ್ಲ ಭಯ ಆಗ್ತದೆ. ಯಾಕಂದ್ರೆ ಅಲ್ಲ ಅವ್ರು ಮೊಬೈಲ್ ಇರೋದಲ್ಲ ನಂಬರ್ ಇದ್ದಂಗೆ, ದಿನ ಒಂದೊಂದು ಚೇಂಜ್ ಆಗ್ತದೆ. ಆದ್ರೆ ನಾವು ಹುಡುಗರು ಹಾಗಲ್ಲ, ಆಧಾರ್ ಕಾರ್ಡ್ ನಂಬರ್ ಇದ್ದಂಗೆ ಯಾವತ್ತೂ ಚೇಂಜ್ ಆಗಲ್ಲ. ಬೇಕಾದ್ರೆ ಫೋಟೋ ಚೇಂಜ್ ಆಗ್ತದೆ. ಸುಮ್ಮನೆ ಇದ್ರ ನಾಲ್ಕು ದಿನ ನಮ್ಮ ಹತ್ರ ಲವ್ ಮಾಡ್ದಂಗ ಮಾಡ್ತೀರಾ, ಆಮೇಲೆ ಬ್ಯಾರಕ್ಕಿಗೆ ಪ್ರಪೋಸ್ ಮಾಡ್ತೀರಾ. ನಿಮಗೆ ನಮಗೆ ಗೊತ್ತಿಲ್ಲೇನಾ? ನಮಗೂ ಎಡಿಟ್ ಬೇಕಾಗ್ತದೆ. ಮನೇಲಿ ಒಂದು, ಹೊರಗಡೆ ಒಂದು. ಇನ್ನು ಮದ್ವಿನ ಆಗಿಲ್ವ? ನನ್ ಜೊತೆ ಆಗ್ತಿ? ನನ್ ಜೊತೆ ಮದ್ವೆ ಆಗ್ತಿ? ಯಾರ ಜೊತೆ? ಈ ಪಿಕೆ ಜೊತೆ ನೀ ಮದ್ವೆ ಆಗ್ತಿ? ಇವ್ನು ಮಾಡ್ಕೊಂಡ್ರೆ ಚಲೋ ಇರ್ತೀನಿ. ಹೇಳ್ರು ಮರ, ಇವ್ನು ಮಾಡಿದ್ರೆ ಚಲೋ ಇರ್ತೀನಿ. ಯಾವುದು ಅಲ್ಲ, ಅದು ಬಾಟ್ಲಿ ಬೇಕಾಗತ್ತ ಒಂದೊಂದ್ ಟೈಮ್ನಾಗ. ಅಂದ್ರೆ ನಿನ್ನ ಮಾಡ್ಕೊಬೇಕ ನನಗೆ. ಇವನು ಕಾಲ ಮ್ಯಾಗ ಇವನ್ಗಾನ ಇಲ್ಲ, ಕೆಪಾಸಿಟಿ ಇಲ್ಲ. ನಿನ್ನ ಮದ್ವೆ ನನಗೇನ್ ಸಿಗ್ತಿತ್ತ? ಏನು ಸಿಗ್ತದೆ? ನೀನು ನನ್ನ ಜೊತೆ ಮದುವೆ ಆದ್ರೆ ಸರ್ಕಾರ ನಿನ್ನ ಅಕೌಂಟಿಗೆ ತಿಂಗಳ 2,000 ರೂಪಾಯಿ ಹಾಕ್ತದೆ. ಅಷ್ಟೇ ಅಲ್ಲ, ತಿಂಗಳಿಗೆ 10 kg ಅಕ್ಕಿ ಫ್ರೀ ಕೊಡ್ತಾರೆ. ಹೇಗಾಗಲ್ಲ. ಆಮೇಲೆ ಮತ್ತೆ ಏನೇನೋ ಕೊಡ್ಬೇಕು. ಇನ್ನು 2.5 ವರ್ಷ ಇದೆ ಅವ್ರದ್ದು. ಹಾಗಾದ್ರೆ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ರೆ ನಾನು ನಿನ್ನ ಮಾಡ್ಕೊಂತೀನ ಮತ್ತ? ಒಂದೇ ಅದು ಕೇಳು. ಹೌದಾ? 1947 ಆಗಸ್ಟ್ 15ರಂದು ಏನಾಗಿ? 1947 ಆಗಸ್ಟ್ 15 ಮಧ್ಯರಾತ್ರಿ ಏನಾಗಿತ್ತು? ಖರೆ ಅಲ್ಲ? ಅಂದ್ರ ಮಧ್ಯರಾತ್ರಿ ಆಗಸ್ಟ್ 15 ಎಲ್ಲಿ ಬಿದ್ದಿ? ನಾವ್ ಒಂದು ಹೊಡೆದ್ರೆ ಆ ಕಡೆನ ಬಿಡ್ತಾ ನಾವು. ಅಲ್ಲಲ್ಲ, ಆಗಸ್ಟ್ 15 ರಾತ್ರಿ ನಮಗ ಏನ್ ಸಿಕ್ಕಿತ್ತು? ಎಲ್ಲ ಕತ್ಲಾಗಿತ್ತು. ಆಗಸ್ಟ್ 15 ಮಧ್ಯರಾತ್ರಿ ಎಲ್ಲ ಕತ್ಲಾಗಿತ್ತು. 12 ಗಂಟೆಗೆ. ಕುಡ್ತ ಬೇವರ್ಸಿ ಅಂತಾನ ನಮ್ಮಂತ ಹೆಣ್ಮಕ್ಳಿಗ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕಿತ್ತು? ಅದು ನಿಮ್ಮಂತ ಹುಡುಗಿರಿಗೆ ಸ್ವಾತಂತ್ರ್ಯ ಸಿಕ್ಕಿದಲ್ಲ, ನಮ್ಮಂತ ಹುಡುಗರಿಗೆ ಸಿಕ್ಕಿತ್ತು. ಯಾಕಂದ್ರೆ ನಾವು ರಾತ್ರಿ 11 ಗಂಟೆ 1 ಗಂಟೆ ಮಧ್ಯರಾತ್ರಿ ಹೊರಗಿದ್ರು ಕೂಡ ನಮ್ಗೆ ಕೇಳೋರು ಯಾರಿಲ್ಲ. ಅದೇ ನೀವು ಹುಡುಗಿರು ಸಂಜೆ 7 ಗಂಟೆ ನಂತರ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಹೊರಗೆ ಹೋಗ್ಲಿಕ್ಕೆ ಬಿಡ್ತಾರೆ? ಇಲ್ಲ ಅಲ್ಲ. ಅದಕ್ಕೆ ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿತ್ತು. ಹೌದು, ಏನ್ ಬೇಕಾದ್ರೂ ಮಾಡ್ಬೋದು. ಎಲ್ಲ ಕೇವಲ ಬಂದು ಮಾತಾಡಕ್ ಹೋಗ್ಬೇಡ. ನಾವ್ ಮನಸ್ಸು ಏಟೊತ್ತಬೇಕು ಅಡ್ಡತ್ನಾಗ ಅಡ್ಡಾಡ್ತಾರ. ಹೆಣ್ಮಕ್ಳು ಅಂದ್ರೆ ನಾವು ಕಡಿಮೆ ಅಲ್ಲ. ಹೌದಾ? ಹಾಗಾದ್ರೆ ನಾನು ಒಂದು ಪ್ರಶ್ನೆ ಕೇಳಿ. ವರ್ಷಕ್ಕೆ ಎಷ್ಟು ಅಂದ್ರೆ ಹೇಳು? ಅದು ಯಾರಿಗ್ ಗೊತ್ತಿಲ್ರಿ. ಹಿಂಗ ಆಟ ಆಡೋ ಮಕ್ಳು ಕೇಳಿದ್ರೆ ಹೇಳ್ತಾರ. ಹೌದಿಲ್ಲ? ಮೊದ್ಲು ನೀನ್ ಹೇಳು. ಇಲ್ಲ, ಒಂದಿನ ದೊಡ್ಡನಾಗ ನಾವ 365 ರಾತ್ರಿಗಳು. ಎಷ್ಟು? 365. 345 ಚಂದ ನಿಂದು. ವರ್ಷಕ್ಕೆ 2 ರಾತ್ರಿ. ಏನಂತೆ? ವರ್ಷಕ್ಕೆ 2 ರಾತ್ರಿ. ಏನು ಬಂದೈತೆ?
ಎಲ್ಲಿ ಹೋಗ್ತಾ ಇದೆಯಾ ಅದು ತಗೊಂಡೆ? ಇದು ತಗೊಂಡಿ ಹಾ, ನೀನು- ನೋಡ, ಹೆಂಗಿದ್ರು ಮುಂದೆ ಬರೋ ದಿನ ನಮ್ದು ಹಬ್ಬ ಐತಿ ಊರ್ನಾಗ, ಹಂಗಾಗಿ ಬಟ್ಟಿ ಹೊಲ್ಸ್ಕೊಂಡ್ ಬರೋಣ ಅಂತ ಇಡೀ ಊರ್ ತುಂಬಾ ಟೈಲರ್ನ ಹುಡ್ಕೊಂಡ್ ಬಂದೀನಿ ನೋಡು. ಟೈಲರ್ ಹೋಗ್ತಾ ಇದೀನಿ ನೀನು? ಹ, ಅದೇನೋ ಕೈಯಲ್ಲಿ? ಇದ ಬಟ್ಟಿ ಯಾರ್ದು? ನಂದ. ಏ ಹಂಗ್ಯಾಕ ನಗಡದ ನಂದ? ಅದು ನಿಂದು ಇದು ಉಲ್ಟಾ ಮಾಡು. ಏ, ಏನ್ ಊಟ ಮಾಡ್ದೆ? ಅದು ನಿಂದು ಉಲ್ಟಾ ಮಾಡು. ಏ, ನಂತಂದ್ರೆ ಏನು? ಹೊಡಿಬೇಡ, ಅದು ಸ್ವಲ್ಪ ಹಾಕು, ಈಗ ತಿರುಗೆ. ಎಂತ ಮಾತಾಡ್ತೇನ್ರಿ ಇವ ಅಂದ್ರ ಐ ಮೀನ್ ಕುಂಡಿ. ಏ, ಹೋಗ, ತಿರುಗೆ. ಸ್ವಲ್ಪ ತಿರುಗೆ. ಸ್ವಲ್ಪ ತಿರುಗಿ. ಹೋಗ್, ಸ್ವಲ್ಪ ನಿಲ್ಲ. ಹಾ. ಏ, ಏನ್ ಮಾಡ್ತಿದ್ಯಾ ಒಂದು? ಇಲ್ಲಿ ಬಂದಿದ್ದು ಖಾಲಿ ಆಯ್ತು, ಅದಕ್ಕೆ ಸ್ವಲ್ಪ. ಏ, ಯಾವ್ದಿದೆಯೋ? ಅಲ್ಲ, ನೀನ್ ನೋಡಿದ್ರೆ ಈ ತರ ಇದೆಯಾ ಮತ್ತಿದೇನೆ? ಅಲ್ಲ, ನಿನಗೆ ಬಟ್ಟೆ ಹೊಲಿಸ್ಬೇಕಂದ್ರಲ್ಲ 10 ಮೀಟರ್ ಬಟ್ಟೆ ಬೇಕು. ಇದು ನೋಡಿದ್ರೆ 1 ಮೀಟರ್ ಇದೆಯಲ್ಲ. ಏ, ಇದು ತಿಳಂಗಿಲ್ಲ ಏನ? ಅದು ಮ್ಯಾಗಿಂದು ಹೌದು. ಹುಡುಕ ಬ್ಯಾರೇದ್ ಬರುತ್ತೆ. ಅದೇನೋ ಗೊತ್ತಿಲ್ಲ ಇಲ್ಲೇ. ಇದನ್ನಲ್ಲ, ಇದನ್ನಲ್ಲ. ಮಗ ಪಕ್ಕ ನಂದ. ಹಾಕ್ ನೋಡ್ತಿ? ನಾ ಹಾಕ ನೋಡ್ತೀನಿ. ಹಾಕೊಡ್ತಿ? ಇಲ್ಲಿ ಬೇಡ, ಆಮೇಲೆ ಹಾಕೊಂಡು ಬರ್ತೀನಿ. ಹೋಗ್ಲಿ ಬಿಡು, ಕಂಡಂಗೆ ಇಷ್ಟು ಮಾತಾಡ್ತೀಯಲ್ಲ, ನಿನ್ನ ಹೆಸರು ಏನು? ನನ್ನ ಹೆಸರು ಪಿಗೆ ಅಂತ. ಏನಂತೆ? ಪಿಗೆ ಅಂತ. ಈಗ? ಹಾ. ಅಯ್ಯೋ, ಅದು ಯಾವ್ದು ಅದು? ಹೋಗ್ಲಿ ಬಿಡಲ್ಲ, ನಿಮ್ದು ಹೆಸರು ಹಿಂಗ್ ಹುಟ್ಟಿರ್ಬೇಕು. ಪಿಗೆ ಅಂದ್ರೆ ನಾನೇ ಲೆಟರ್ ಕೊಟ್ರಲ್ಲ. ಪಿಕ್ಕೆ? ಹಾ. ಅಪ್ಪ, ಎಂತ ಹೆಸರು ಹಿಡ್ಕೊಂಡ್ರಿ ಇವ. ಹೋಗ್ಲಿ, ನಿಮ್ಮ ಅಪ್ಪನ ಹೆಸರು ಏನು? ಏ, ಪಿಗೆ ಅಂದ್ರೆ ಮೊದಲು ಕೇಳಿ. ಏನದು ಪಿಕ್ಕೆ ಅಂತ? ಪಿ ಅಂದ್ರೆ ಎಲ್ಲ ನಿಂಗೆ ಗೊತ್ತಿದೆ? ಇಲ್ಲಲ್ಲ. ಪಿ ಅಂದ್ರೆ ಪಿಂಡಾಕ, ಕೆ ಅಂದ್ರೆ ಕುರ್ರ. ಈ ನಮ್ಮನೆಗೂ ಹೆಸರಿದೆ ಅಂತ ನನಗೆ ತೀವ್ರವಾಗಿ ಗೊತ್ತಿಲ್ಲ. ಮಗಳು ನಾವು ಏನ್ ಬೇಕಾದ್ರೆ ಮಾಡ್ತೀವಿ. ಹೌದೌದು, ಹೆಂಗ್ ಬೇಕಾದ್ರೂ ಮಾಡ್ಕೊತೀರಾ. ನಿಮ್ಮ ಅಪ್ಪನ ಹೆಸರು ಏನು? ನನ್ನ ಅಪ್ಪನ ಹೆಸರು MS ಸ್ವಾಮಿ ಅಂತ. ಏನು? MS ಸ್ವಾಮಿ ಅಂತ. ಏ, MS ಅಂದ್ರೆ ಅದು ಯಾವ ಸ್ವಾಮಿ ಗೊತ್ತೈತ್ರಿ? ಇದು ಯಾವ್ದ್ರ MS ಅಂದ್ರೆ ಅರ್ಥ ಏನು? ಮಾಡ ಸ್ವಾಮಿ ಅಂತ. ಮಾಡ ಸ್ವಾಮಿ ಅಂತ. ಆರು ಸ್ವಾಮಿನ? ಅಂದಂಗ ನಿಮ್ಮ ಅಪ್ಪನ ಹೆಸರು, ಐ ಮೀನ್ ನಿಮ್ಮ ಅಜ್ಜನ ಹೆಸರು LH ಅಂತ. LH. LH? ಹಾ. ಅಂದ್ರ ನಿಂದೆಂತ? ಪಿಗೆ. ಪಿಕೆ MS 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 LH ಅಜ್ಜಂದು. ಅಂದ್ರ ಎಲ್ಲ ಇದ ಫ್ಯಾಮಿಲಿನ? ಹೌದು. ಅಂದ್ರ ನೀವು ಎಲ್ಲ ಎಣ್ಣೆ ಹೊಡಿತೀರ? ಹೇಳಿ. ಅಲ್ಲ, LH ಅಂದ್ರೆ ಏನು ಗೊತ್ತಿದೆ ನನಗೆ? ಏನದು? L ಅಂದ್ರೆ ಲೈಟ್, H ಅಂದ್ರೆ ಹೌಸ್. House. ಲೈಟ್ ಹೌಸ್. ಲೈಟ್ ಹೌಸ್? ಲೈಟ್ ಹೌಸ್. ಅಂದ್ರ ನಿಮ್ಮ ಅಪ್ಪನ ಕುಡಿತಾರೇನ? ಡೈಲಿ ನಾನು ಮತ್ತು ನನ್ನ ಅಪ್ಪ ಅಲ್ಲ, ಡೈಲಿ ಒಂದೇ ಕಡೆ ಕೂತ್ಕೊಂಡೆಲ್ಲ ಕುಡಿತೀವಿ, ಒಂದೇ ಕ್ಲಾಸ್ ಅಲ್ಲಿ. ಒಂದಾಗ್ಲೂ ಸದ ಇಬ್ರು ಕುಡಿತೀರ? ಹೌದು. ಸಾಮಾನ್ಯದರಿಲ್ರಿ ಇವ್ರು. ಅಲ್ಲ, ನನಗ್ ತಿಳಿದ್ರಿ ಮೊನ್ನೆ ಇವ್ರಪ್ಪ ನನ್ ಜೊತೆ ಪಾತ್ರ ಮಾಡನ್ರಿ. ಏನು ನೋಡ್ರಿ, ತಂದಿ ಮಗ ಇಬ್ರು ನನ್ನ ಒಟ್ಟಿಗೆ ಪಾತ್ರ ಮಾಡತ್ತ. ಸಾಧಾರಣ ಅಲ್ರಿ ಇವ್ರು. ಇವ್ರ ಅಪ್ಪಂದ ಒಂದು ನಮ್ಮನಿ ಆದ್ರೆ ಇವಂದ ಒಂದು ನಮ್ಮನಿ ಡೈಲಾಗ್. ಆದ್ರೆ ನೀ ಸಾಧಾರಣ ಇಲ್ಲ ಬಿಡ್ರ ನೀವು. ಅಪ್ಪ ಆತರ ಅಂದ್ಮೇಲೆ ನಾನು ಆತರ ಆಗ್ಲೇಬೇಕಲ್ಲ. ಅಲ್ಲ, ಬರ್ಲೇಬೇಕು ಮತ್ತ. ಅವ್ರದೇ ಬೀಜ ಅಂತ ಆಗ್ಲಿಲ್ಲ. ಆ? ಏನ್? ಅಂದ್ರೆ ಬಾಳ ಸಾಧಾರಣ ಇಲ್ಲ ಬಿಡು. ಸಾಪಿಲ್ಲ. ಅಲ್ರಿ, ನೋಡಕ ಹುಡುಗ ಮಸ್ತ್ ಇದನ್ನ ಹ್ಯಾಂಗಿದ್ರು. ಏನಾರು ಮಾಡಿ ಇವನ್ನ ನನ್ನ ಬುಟ್ಟಿಗೊಳಗ ಹಾಕೊಂಡ ಅಂದ್ರ ಆದಷ್ಟು ಬೇಗ ಮದ್ವೆ ಆಗ್ಬಿಡ್ಬೋದು. ನೋಡು, ನೀವಂದ್ರ ನನಗ ಎಲ್ಲ ತೆಗೆದು ತೋರಿಸ್ಲಿ. ಏ ಬೇಡ, ಮ್ಯಾಗ ಈ ನಮ್ಮನಿ ಇಲ್ಲ, ಇದು ಹುಡುಗ ನೋಡ್ತೀನಿ ನೋಡು. ಬೇಡ. ಆಮೇಲೆ ನೀವಂದ್ರ ನನಗ ತುಂಬಾ ಪ್ರೀತಿ ಮಾಡ್ತೀಯೇನ? ಪ್ರೀತಿ ಜೈಲಲ್ಲಿ ಇರೋ ಕೈದಿಂದ ಬೇಕಾದ್ರೂ ನಂಬೋದು, ಆದ್ರೆ ಇಂಥ ಹುಡುಗಿನ ಮಾತ್ರ ನಂಬಾರ್ದು. ಏ, ಹೆಣ್ಮಕ್ಳ ಬಗ್ಗೆ ಪದೇ ಪದೇ ಏನಾರ ಅಂದಿದ್ರೆ ಮಾರಿ ಬಡಿತೀನ. ಏನು? ಅಲ್ಲ, KSRTC ಬಸ್ ಅಲ್ಲಿ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬರೋ ಪುಕ್ಸಟ್ಟೆ ಬರೋ ನಿಮ್ಮಂತ ಹುಡುಗಿರು ಇಷ್ಟು ಇರ್ಬೇಕಾದ್ರೆ ದಿನ ನಾವು ಸೊರಾಯಿ ಬಾಟ್ಲಿ 300 ರೂಪಾಯಿ ಕೊಟ್ಟು ಕೊಡ್ತೀವಿ. ನಮ್ಗೆ ಇಷ್ಟು ಬೇಡ. ನೀ ಹಿಂಗ ಮಾತಾಡ್ದಿ ಅಂದ್ರೆ ನಿನ್ನ ಇಲ್ಲ ಗುಂಡಿ ತೊಡ್ ಕೂತ್ ಬಿಡ್ತೇವೆ ಅಂತ. ಆಗುದಿಲ್ಲ. ಯಾಕೆ ಆಗಂಗಿಲ್ಲ? ಜಾಗ ಬೇರೆ ಹೊಡೆದು ಬ್ಯಾರೆ ಹೆಣ್ಮಕ್ಳು ಇದ್ದಾರ, ನಾ ಅಲ್ಲ. ನೀ ಕರಿ ಅಂದ್ರ ಬೇಕಾರೆ ಈಗ ನಿಮ್ಮ ಅಪ್ಪನ ಪರ್ಮಿಷನ್ ತಗೋ, ನಾನು ನಿನ್ನ ಇಲ್ಲ ಮದ್ವೆ ಹಾಕಿನಿ. ಯಾರಿಗೆ ಅಪ್ಪನಿಗೆ ಆಗ್ತಿ ನನಗಾಗ್ತಿ? ಅಲ್ಲ, ಒಂದು ಲೆಕ್ಕಕ್ಕೆ ವಿಚಾರ ಮಾಡಿದ್ರೆ ಇವನಿಗಿಂತ ಬೆಟರ್ ಇವ್ರಪ್ಪನ. ನೀವು ಅಂದ್ರೆ ನಿಮ್ಮ ಅಪ್ಪನ ಮಾಡ್ಕೊಂತೀನಿ ನಾನು. ನನಗೆ ಬೇಜಾರಿಲ್ಲ. ಯಾಕೆ? ಅಪ್ಪನಿಗೆ ಮದುವೆ ಆದ್ರೂ ಕೂಡ ನಮ್ಮ ಮನೆಗೆ ಬರುದು, ನನ್ಗೆ ಮದುವೆ ಆದ್ರೂ ಕೂಡ ನಮ್ಮ ಮನೆಗೆ ಬರುದು. ಅಂದ್ರೆ ನಾನು ನಿಮ್ಮ ಅಪ್ಪನ ಮಾಡ್ಕೊಂಡ್ರೆ ನಿನ್ಗೇನು ಬೇಜಾರು? ಏನು ಬೇಜಾರಿಲ್ಲ, ಆಗ್ತಿ. ಆಗ್ಲ? ಹೌದು. ಮೇಡಮ್ ಅವ್ರ ಎಲ್ಲಾರ ಬಂದಾರ ನೋಡು. ಅಲ್ಲಿ ಮುಂದಿದ್ದಾರೆ, ನಾಳೆ ಏನು ನಂಗೆ ಗೊತ್ತಿಲ್ಲ. ನನ್ಗೆ ಅಕ್ಕಿನೇ ಇರ್ಬೋದು. ಮೇಡಮ್ ಅವರ ನನ್ಗಲ್ಲ, ನಮ್ಮ ತಂದೆಯವ್ರಿಗೆ ಚಪ್ಪಿರಬಹುದು. ನನಗೂ ನಿನಗಾಗಂಗಿಲ್ಲ.
ಪಕ್ಕಿಲ್ಲ ಅಲ್ಲೇ ನೀನು ಪಕ್ಕ ಅಲ್ಲ ಮತ್ತೆ ಯಾಕೆ ತಡ